ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ಪುಡ್ಡಿಂಗು. ಸೊ ತುಂಬಾ ರುಚಿಯಾಗಿ ತುಂಬ ಟೇಸ್ಟಾಗಿ ಮಾಡ್ಕೋಬೋದು. ಸೊ ಹಣ್ಣಿನಲ್ಲೇ ನಾವು ಹಣ್ಣಿನ ರಾಜ ಮ್ಯಾಂಗೋ ಅಂತಲೇ ಕರೀಬೋದು. ಸೊ ಮಾವಿನ ಹಣ್ಣಿನಿಂದ ಯಾವ ರೀತಿಯಾಗಿ ಮ್ಯಾಂಗೋ ಪುಡ್ಡಿಂಗ್ನ ಮಾಡ್ಕೋಬೋದು, ತುಂಬ ಈಸಿ, ಹಾಗೆಯೇ ತುಂಬಾ ರುಚಿಕರವಾಗಿರುತ್ತೆ ಈ ಮ್ಯಾಂಗೋ ಪುಡ್ಡಿಂಗು. ಸೊ ಬನ್ನಿ, ಆಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತೇಳಿ. ಕಟ್ ಮಾಡ್ತೀನಿ. ಈ ಮಾವಿನ ಹಣ್ಣಿಂದ ಇವಾಗ ನಾನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ಈ ಮಾವಿನ ಹಣ್ಣನ್ನು ನೀಟಾಗಿ ತೆಗೆದುಬಿಟ್ಟು ಸಿಪ್ಪೆ ತೆಗೆದು ಮಾವಿನ ಹಣ್ಣನ್ನು ತಗೋಬೇಕಾಗುತ್ತೆ. ಇವಾಗ ನೀಟಾಗಿ ಒಂದು ಸರಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಒಂದು ಮಾವಿನ ಹಣ್ಣನ್ನು ಈ ರೀತಿನೇ ಬಿಡಿಸ್ಬಿಟ್ಟು ಹಾಕಿರೋ ಅಂಥದ್ದು. ಸೊ ಇದಕ್ಕೆ ಇವಾಗ ನಾವು ಸಕ್ಕರೆನ ಹಾಕಬೇಕಾಗುತ್ತೆ. ಸೊ ನಿಮ್ಮ ಮಾವಿನ ಹಣ್ಣು ಎಷ್ಟು ಸಿಹಿ ಇದೆ ಅಂಥೇಳಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಸಿಹಿ ಕಡಿಮೆ ಇದ್ದರೆ ಸಕ್ಕರೆ ಪ್ರಮಾಣ ಜಾಸ್ತಿ ಇರಲಿ, ಸಿಹಿ ಸ್ವಲ್ಪ ಜಾಸ್ತಿ ಇದ್ದರೆ ಸಕ್ಕರೆ ಪ್ರಮಾಣ ಕಡಿಮೆ ಇರಬೇಕು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕೋದ್ರಿಂದ ಅದರ ಒಂದು ಟೇಸ್ಟು ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾಗಿ ಉಪ್ಪನ್ನ ಹಾಕ್ಕೋಬೇಕು. ಸೊ ಇದನ್ನು ಇವಾಗ ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಫೈನಾಗಿ ನೈಸಾಗಿರಬೇಕಾಗುತ್ತೆ. ಇವಾಗ ನೋಡಿ, ಈ ರೀತಿಯಾಗಿ ಫೈನಾಗಿ ರುಬ್ಬಿ ತಂದಿದ್ದಾಯಿತು. ಸೊ ಈ ಒಂದು ಇದಕ್ಕೇ ನಾನು ನೋಡಿ 1 ಕಪ್ ಆಗೋವಷ್ಟು ಹಾಲನ್ನ ಇದಕ್ಕೆ ಹಾಕಬೇಕಾಗುತ್ತೆ. ಸೊ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕ್ಕೊಳ್ಳಿ. ಸೊ ಹಾಕ್ಬಿಟ್ಟು ಇದನ್ನು ಕೂಡ ಇವಾಗ ಫೈನಾಗೆ ಮಿಕ್ಸಿ ಮಾಡಬೇಕು. ನೋಡಿ, ಇವಾಗ ಈ ರೀತಿಯಾಗಿ ಹಾಲು ಮತ್ತು ಮಾವಿನ ಹಣ್ಣು ಎರಡೂ ಕೂಡ ಚೆನ್ನಾಗಿ ಬೆರೆತಿದೆ. ಸೊ ಈ ರೀತಿಯಾಗಿ ಇರಬೇಕಾಗುತ್ತೆ. ಇವಾಗ ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಕಾಯಿಸಿರೋ ಅಂತಹ ಹಾಲನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಹಾಲಿನ ಜೊತೆ ಈ ಕಾರ್ನ್ಫ್ಲೋರು ಚೆನ್ನಾಗಿ ಬೆರ್ತಿದೆ. ಸೊ ಈ ರೀತಿ ಮಿಕ್ಸ್ ಮಾಡಿ ಇಟ್ಟ ನಂತರ ಇದನ್ನು ಯಾವ ಟೈಮಲ್ಲಿ ಹಾಕಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಬಾಣಲಿಗೆ ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೊ ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ನೋಡಿ, ಬಿಸಿನೀರು ಚೆನ್ನಾಗಿ ಕುದೀತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಿಹಿ ಪದಾರ್ಥ ಮಾಡಬೇಕಾದ್ರೂ ನಾವು ಈ ರೀತಿಯಾಗಿ ಕಾಯಿಸಿಬಿಟ್ಟು ನೀರನ್ನ ಚೆಲ್ಲಿದ್ರೆ ಸೊ ಆ ಖಾರದ ಒಂದು ಅಂಶ ಏನಿದೆ ಅದು ಸಿಹಿ ಪದಾರ್ಥಕ್ಕೆ ತಾಗೋದಿಲ್ಲ. ಹಾಗಾಗಿ ಇದನ್ನು ಇವಾಗ ಚೆಲ್ಬಿಡಬೇಕು. ಇವಾಗ ಅದೇ ಒಂದು ಬಾಣಲಿಗೆ ನಾವು ಮಿಕ್ಸಿ ಮಾಡಿಟ್ಟಿರೋ ಅಂತಹ ಮ್ಯಾಂಗೋ ಹಾಗೆ ಮಿಲ್ಕು ಇದಿಷ್ಟು ಶೇಕ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ತಿರುಗಿಸ್ತಾ ಬರೋಣ. ಸೊ ನಾವು ಲೋ ಫ್ಲೇಮಲ್ಲೇ ಇದನ್ನು ಮಾಡಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ತಿರುಗಿಸ್ತಾ ಬರೋಣ. ಇಲ್ಲಿ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರೋಂಥ ಟೈಮಲ್ಲಿ ಇವಾಗ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ವ ಕಾರ್ನ್ಫ್ಲೋರ್ನ, ಅದನ್ನು ಸೇರಿಸ್ಕೋಬೇಕು. ಸೊ ಲೋ ಫ್ಲೇಮ್ ಮಾಡಿಬಿಟ್ಟು ಇವಾಗ ಮಿಕ್ಸ್ ಮಾಡಿಟ್ಟಿರೋಂತಹ ಕಾರ್ನ್ಫ್ಲೋರ್ನ ಇದಕ್ಕೆ ಸೇರಿಸ್ಕೋಬೇಕು. ನಿಧಾನಕ್ಕೆ ಹಾಕ್ತಾನೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹೀಗೆ. ಮತ್ತು ಹಾಗೆಯೇ ತಿರುಗಿಸೋದು ಮಾತ್ರ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ಸೊ ಗಂಟಾಗೋ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಹೀಗೆ ನೋಡಿ, ಗಟ್ಟಿ ಹಾಕ್ತಾ ಬರುತ್ತೆ. ಕೈ ಬಿಡ್ದಂಗೆ ನಾವು ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಇದು ಇವಾಗ ಆಗಿದೆ. ಇದು ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸ್ ಇದನ್ನು ಸ್ವಲ್ಪ ಕೂಲಾಗಲಿಕ್ಕೆ ಬಿಟ್ಬಿಟ್ಟು ಆ ನಂತರ ನಾವು ಬೌಲಿಗೆ ಹಾಕಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಒಂದು ಬೌಲಿಗೆ ಒಂದು ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದನ್ನು ಹಾಕ್ಕೋಬೇಕು. ನೀಟಾಗಿ ಸೆಟ್ ಆಗೋ ರೀತಿಯಾಗಿ ಈ ರೀತಿಯಾಗಿ ಒಂದು ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬಂದ ಮೇಲೆ ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ನಾವು ಒಂದು 2 ರಿಂದ 3 ಅವರು ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ.
ಸೊ ನೋಡಿ ಬಹಳ ಚೆನ್ನಾಗಿ ಕೇಕ್ಗಿಂತಲೂ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಈ ಮಾವಿನ ಹಣ್ಣಿಂದ ಒಂಥರ ಹೊಸ ರುಚಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ಬಹಳ ಚೆನ್ನಾಗಿರುತ್ತೆ. ಸೊ ಈ ಮ್ಯಾಂಗೋ ಪುಡ್ಡಿಂಗು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಖಂಡಿತ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.